ಎಸ್ ಆಫ್ಟರ್ ಲಾಂಗ್ ಟೈಮ್ ಸಾಕಷ್ಟು ದಿನಗಳ ನಂತರ ನಮ್ಮ ಬಾಸ್ ಟಿ ವಿ ಜೊತೆ ಮಾತುಕತೆಯನ್ನು ನಡೆಸೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ಸಿಂಪಲ್ ಬ್ಯೂಟಿ ಅಂತಲೇ ಹೇಳ್ಬೋದು ಅಮೃತ ಅಯ್ಯಂಗಾರ್ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನು ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಬಾರಿ ಕೈ ಕೊಟ್ಟಿದ್ದಾರೆ, ಬಟ್ ಇವತ್ತು ಹಿಡಿದಿಟ್ಕೊಂಡಿದ್ದೀವಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಸೂಪರ್ ಆಗಿದೆ. ನೀವು? ನಾನು ಸೂಪರ್ ಆಗಿದ್ದೀನಿ. ಊಟ ಮಾಡಿದ್ರಾ? ಎಸ್, ಮಾಡಿದೆ. ನೀವು ಬೇಗ ಇಂಟರ್ವ್ಯೂ ಮುಗಿಸಿ ಊಟ ಮಾಡಿ. ಆಲ್ರೆಡಿ ಊಟ ಆಗಿದೆ. ನಿಮಗೆ ಮಾಡಬೇಕು ಅಂತ ನಾನು ಊಟ ಬೇಗ ಮುಗಿಸಿದೆ. ಸೋ ಸ್ವೀಟ್. ಎಸ್ ಮ್ಯಾಮ್, ಸದ್ಯಕ್ಕೆ ಲವ್ ಮಾಕ್ಟೇಲ್ 3 ಸಕ್ಸಸ್ ಮೀಟಲ್ಲಿದ್ದೀವಿ. ಸೊ ನಿಮಗೂ ಕೂಡ ಒಂದು ಫೇಮನ್ನು ಕೊಟ್ಟಿರುವಂಥದ್ದು ಸಿನಿಮಾ ಮೂಲಕ. ಸೊ ಹೆಂಗೆ ಅನ್ನಿಸ್ತಿದೆ? ಸಕ್ಸಸ್ ಬಗ್ಗೆ ಏನು ಹೇಳಿ? ತುಂಬಾ ಖುಷಿ ಇದೆ. ಯಾಕಂದರೆ ಅದೇ ನಾನು ಸ್ಟೇಜ್ ಮೇಲೆ ಹೇಳ್ದಂಗೆ ನಾವೆಲ್ಲ ಈ ಸಿನಿಮಾ ಜೊತೆನೇ ಬೆಳೆದ್ಬಿಟ್ಟಿದ್ದೀವಿ. ಅಂದರೆ ಫಿಸಿಕಲಿನೂ ಮತ್ತು ಇಂಡಸ್ಟ್ರಿಲೂ ಸಹ. ಈ ಪಾತ್ರಕ್ಕೆ ಸಿಕ್ಕಂತಹ ಪ್ರೋತ್ಸಾಹ, ಆಮೇಲೆ ಇದಕ್ಕೆ ಸಿಕ್ಕಂತಹ ರೀಚ್ ನನಗೆ ಬಹುಶಃ ಇದಾದಮೇಲೆ ನನಗೆ ಬಡವ ರಾಸ್ಕಲಲ್ಲೇ ಸಿಕ್ಕಿದ್ದು. ಅದು ಬಿಟ್ಟರೆ ಅಷ್ಟು ಒಂದು ಅಮೇಝಿಂಗ್ ರೀಚ್ ಕೊಟ್ಟರು. ಅಂದರೆ ಈ ಸಿನಿಮಾ ಆಗಿ ಎಷ್ಟೊಂದು ಸಿನಿಮಾ ಮಾಡಿದ್ರೂ ಇನ್ನೂ ನನಗೆ ಕಾಮೆಂಟ್ಸಲ್ಲಿ ಇವತ್ತಿನವರೆಗೂ ಜೋ ಅನ್ನೋ ಕ್ಯಾರೆಕ್ಟರ್ನ ನೆನ್ಪಿಟ್ಕೊಂಡು ಮೆಸೇಜ್ ಮಾಡ್ತಾರೆ. ಸೊ ತುಂಬ ಖುಷಿ. ಆ್ಯಂಡ್ ಇದು ಹ್ಯಾಟ್ರಿಕ್ ಬ್ಲಾಕ್ ಬಸ್ಟರ್. ಅದು ಒಂದು ಲವ್ ಸ್ಟೋರಿಲಿ ಈ ಥರ 3 ಪಾರ್ಟೂ ಬ್ಲಾಕ್ ಬಸ್ಟರ್ ಆಗೋದು ತುಂಬ ರೇರ್. ಅದು ನಮ್ಮ ಕನ್ನಡ ಸಿನಿಮಾ. ಆ್ಯಂಡ್ ಒಬ್ಬ ನಟನಾಗಿ ನಿರ್ದೇಶಕ ಆಗಿರುವಂತಹ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರ ಎಫರ್ಟ್ ಅಂತಲೇ ಹೇಳ್ಬೋದು. ಎಸ್, ಜೋ ಅಂತಂದರೆ ಆಗ ರಿಲೀಸ್ ಆಗಿರೋ ಸಂದರ್ಭದಲ್ಲಿ ಸಾಕಷ್ಟು ಟ್ರೆಂಡಿಂಗ್ ವರ್ಡ್ ಆಗಿತ್ತು ಅದು. ಎಷ್ಟೋ ಜನಕ್ಕೆ ತಮ್ಮ ಗರ್ಲ್ ಫ್ರೆಂಡ್ಸ್ ಹೆಸರು ಬಿಟ್ಟು ಜೋ ಜೋ ಅಂತ ಕರಿತಿದ್ರು. ಸೊ ನಿಮಗೆ ಒಂದಷ್ಟು ಮೆಸೇಜಸ್ ಬಂದಾಗ ಸೊ ಏನು ಫೀಲ್ ಆಗ್ತಿತ್ತು ಅಂತ? ಆ್ಯಕ್ಚುಲಿ ಪಾಸಿಟಿವ್ ಆಗೇನು ಬಂದಿಲ್ಲ, ಚೆನ್ನಾಗಿ ಬೈಸ್ಕೊಂಡಿದ್ದೀನಿ. ಅಯ್ಯೋಯ್ಯೋ, ನನ್ನ ಫ್ರೆಂಡು ಎಕ್ಸ್ ಗರ್ಲ್ ಫ್ರೆಂಡ್ ನಿಮ್ಮ ಥರ ಇದ್ಲು, ಸದ್ಯ ಬಿಟ್ಬಿಟ್ಟ, ಇದಾದ್ಮೇಲೆ ಬಿಟ್ಬಿಡ್ಬೋದು ಅಂತ. ಅಂದರೆ ನಾನು ಆ ಸಿನಿಮಾಲಿ ಟಾಕ್ಸಿಕ್ ಗರ್ಲ್ ಫ್ರೆಂಡ್ ರೋಲ್ನ ಪ್ಲೇ ಮಾಡಿದ್ದೆ, ವಿಚ್ ಇಸ್ ವೆರಿ ಚಾಲೆಂಜಿಂಗ್ ನನಗೆ. ಬಿಕಾಸ್ ಸ್ಯಾಡ್ಲಿ ಅದೇ ಥರದ ಲವ್ ಸ್ಟೋರೀಸ್ ಇದೆ ಅಂತ ನನಗೆ ಆ ಸಿನಿಮಾ ಆದಮೇಲೆ ಗೊತ್ತಾಗಿದ್ದು. ಇಷ್ಟೊಂದು ಜನ ರಿಲೇಟ್ ಆದರೆ ಕ್ಯಾರೆಕ್ಟ್ರಿಗೆ. ಅಂದರೆ ಅವಾಗ ಗೊತ್ತಾಯಿತು, ನಿಧಿ ಅನ್ನೋ ಕ್ಯಾರೆಕ್ಟರು ಇಸ್ ವೆರಿ ಡ್ರೀಮಿ. ಜೋ ಅನ್ನೋ ಕ್ಯಾರೆಕ್ಟ್ರು ಎಲ್ಲರ ಲೈಫಲ್ಲೂ ಇದೆಯಾ ಅಂತ ನನಗೆ ಅನಿಸಿದ್ದು, ನನಗೆ ಆ ಪಾತ್ರ ಮಾಡಾದ್ಮೇಲೆ. ಬಟ್ ನನಗೆ ತುಂಬ ಮೆಸೇಜಸ್ ಬಂದು ಫ್ರಸ್ಟ್ರೇಷನ್. ಅಂದರೆ ನಾನು ಥಿಯೇಟರ್ ವಿಸಿಟ್ ಹೋದಾಗ್ಲೂ ತುಂಬ ಫ್ರಸ್ಟ್ರೇಟ್ ಆಗ್ಬಿಟ್ಟು, ಅಪ್ಪ ನಿಮ್ಮ ಥರ ಅಂತೂ ಸಿಗಬಾರ್ದು, ನನಗೆ 20,000 ಸಂಬಳ, ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂತೆಲ್ಲ ಅಂತಿದ್ದಾಗ ನನಗೆ ಫಸ್ಟ್ 2 ಸತಿ ಅಯ್ಯೋ ವಿಲನ್ ಆಗ್ಬಿಟ್ನಾ ಅಂತ ಅನಿಸ್ತು. ಆಮೇಲೆ ಅಂದ್ಕೊಂಡೆ ಇಲ್ಲ, ಅಂದರೆ ಅಷ್ಟು ಕನ್ವಿನ್ಸಿಂಗಾಗಿ ಮಾಡಿದ್ದೀನಿ, ಅವ್ರು ಬೈತಿದ್ದಾರೆ ಅಂತಂದರೆ ಮೇ ಬಿ ಹ್ಯಾವ್ ಡನ್ ಅ ಗುಡ್ ಜಾಬ್ ಅಂತ ಅನಿಸ್ತು. ಸೊ ಆ ಜೋ ಅನ್ನೋ ಕ್ಯಾರೆಕ್ಟರು ಇಟ್ಸ್ ವೆರಿ ಸ್ಟ್ರಾಂಗ್ ಆ್ಯಂಡ್ ಇಟ್ಸ್ ವೆರಿ ಅನ್ಫರ್ಗೆಟಬಲ್ ಕ್ಯಾರೆಕ್ಟರ್ ದಟ್ ಐ ಹ್ಯಾವ್ ಪ್ಲೇಡ್ ಅನಿಸುತ್ತೆ. ಸದ್ಯ ಏನು ನಡೀತದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ ಅಂತ? ಈಗ ಲವ್ ಮಾಕ್ಟೇಲ್ ಮುಗೀತು, ನೆಕ್ಸ್ಟ್ ಫಾದರ್ ಬರ್ತಾಯಿದೆ. ಅದರಲ್ಲೂ ನಾನು ಡಾರ್ಲಿಂಗ್ ಕೃಷ್ಣ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ದೀನಿ. 4ನೇ ಬಾರಿ ಕಾಣಿಸ್ಕೊಳ್ತಾ ಇದ್ದೀನಿ. ಆರ್ ಚಂದ್ರು ಸರ್ ಅವರ ಪ್ರೊಡಕ್ಷನ್ ಆ್ಯಂಡ್ ರಾಜ್ಮೋಹನ್ ಅಂತ ಅವ್ರು ತಮಿಳ್ ಡೈರೆಕ್ಟರ್. ಪ್ರಕಾಶ್ ರಾಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋಂಥ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಆ ಸಿನಿಮಾನೂ ರಿಲೀಸಿಗೆ ರೆಡಿ ಇದೆ. ಸೊ ಲವ್ ಮಾಕ್ಟೇಲ್ ಅಂದರೆ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಸರ್. ಚೆನ್ನಾಗಿ ಎಷ್ಟು ದಿನ ಓಡುತ್ತೋ ಅದು ಓಡಲಿ, ಅದಾದಮೇಲೆ ನಾವು ಆರಾಮಾಗಿ ಬರೋಣ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಆ ಸಿನಿಮಾ ಆದಮೇಲೆ ಈಗ ಹಲ್ಕಾ ಡಾನ್ ಶೂಟಿಂಗ್ ನಡೀತಾ ಇದೆ. ಇವಾಗ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಮಾಡಬೇಕು ನಾವು. ಸೊ ಮಂಗಳೂರಲ್ಲಿ ಶೂಟ್ ಮಾಡಬೇಕು. ಇವಾಗ ಶೆಕೆ ಇರೋದ್ರಿಂದ ಒಂದು ಸ್ವಲ್ಪ ಆರಾಮಾಗೆ ಸ್ಟಾರ್ಟ್ ಮಾಡೋಣ ಅಂತಿದ್ದೀವಿ. ಹಲ್ಕಾ ಡಾನ್ ಅಂದ ತಕ್ಷಣ ನೀವು ನಂಗೆ ಬೈತಿದ್ದೀರಾ ಅಂತ ಅಂದ್ಕೊಂಡು? ಇಲ್ಲ, ನನಗೂ ಕತೆ ಹೇಳಕ್ಕೆ ಬಂದಾಗ ಈ ಸಿನಿಮಾ ಹೆಸರು ಹಲ್ಕಾ ಡಾನ್ ಅಂತಂದರು. ನಾನಂದೆ ಹಲ್ಕಾ ಡಾನಾ ಅಲ್ಕಾ ಡಾನಾ ಏನಿದು ಅಂತಂದೆ. ಇಲ್ಲ ಹಲ್ಕಾ ಡಾನ್ ಅಂದರು. ಶಿಟ್, ನಾನು ಹೇಗೆ ಹೇಳಿ ಜನಕ್ಕೆ? ಓಕೆ, ನಾನು ಬಡವ ರಾಸ್ಕಲ್ ಮಾಡಿದಾಗ ನೀವು ಯಾವ ಸಿನಿಮಾ ಮಾಡ್ತಾಯಿದ್ದೀರಾ ಅಂದರೆ ಬಡವ ರಾಸ್ಕಲ್ ಅಂತ ಹೆಂಗೆ ಹೇಳೋದು, ಈಗ ಯಾವ ಸಿನಿಮಾ ಮಾಡಿದ್ರೆ ಹಲ್ಕಾ ಡಾನ್. ನಮ್ಮಮ್ಮ ಅಂದರು, ನೀನು ಯಾಕೆ ಎಲ್ಲ ಬರೀ ಬಯ್ಯೋ ಪದಗಳು, ಬರೀ ಇಂಥದ್ದೇ ಮಾಡ್ತಾ ಇರ್ತೀಯಲ್ಲ, ಇದ್ರ ಒಂದು ಮಾಕ್ಟೇಲ್ ಇರುತ್ತೆ ಇಲ್ಲ, ಅಥವಾ ಬಡವ ರಾಸ್ಕಲ್ ಇರುತ್ತೆ, ಇಲ್ಲ ಹಲ್ಕಾ ಡಾನ್ ಇರುತ್ತೆ ಅಂತ. ಅದೇನು ನನಗೆ ಹುಡ್ಕೊಂಡು ಬರುತ್ತೋ ಈ ಥರ, ಅಥವಾ ನಾನೇ ಈ ಥರ ಚೂಸ್ ಮಾಡ್ತಿದ್ದೀನೋ ಏನೋ ಗೊತ್ತಿಲ್ಲ. ಬಟ್ ನನಗೂ ಈ ಕತೆ ಹೇಳಿದಾಗ, ಈ ಥರ ಟೈಟಲ್ ಹೇಳಿದಾಗ ಒಂದು ನಿಮಿಷ ಓಕೆ ಅಂತ ಅನಿಸ್ತು. ಆಮೇಲೆ ಕೆಳಗಡೆ ಸಾಯಿ ಕುಮಾರ್ ಫ್ಯಾನ್ ಅಂತ ನೋಡಿದಾಗ ಓಕೆ ಆ್ಯಪ್ಟ್. ಆಮೇಲೆ ಕತೆ ಕೇಳಾದ್ಮೇಲಂತೂ ಇನ್ನೂ ಪ್ರತಿ ಸೀನ್ ಮಾಡಬೇಕಾದ್ರೂ ಆ್ಯಪ್ ಟೈಟಲ್ ಅನಿಸುತ್ತೆ. ಎಸ್ ಮ್ಯಾಮ್, ಅಮೃತ ಅಯ್ಯಂಗಾರ್ ಅವ್ರು ಕುಕಿಂಗ್ ಬರುತ್ತಾ? ತುಂಬ ಚೆನ್ನಾಗಿ ಮಾಡ್ತೀನಿ. ಕುಕ್ ಮಾಡ್ತೀರಾ ಅಂತ? ಎಲ್ಲ ಸೌತ್ ಇಂಡಿಯನ್ ತುಂಬ ಚೆನ್ನಾಗಿ ಮಾಡ್ತೀನಿ. ನನಗೆ ಈ ನಾಟಿ ಸ್ಟೈಲ್ ಅಡುಗೆಗಳು ಭಾರಿ ಇಷ್ಟ. ಅಂದರೆ ನಾನು ವೆಜಿಟೇರಿಯನ್ನು. ನಾಟಿ ಸ್ಟೈಲ್ ಅಂತಂದರೆ ಉಪ್ಸಾರು, ಮುದ್ದೆ ಮಾಡ್ತೀನಿ, ಆಮೇಲೆ ಮಸೊಪ್ಪು ಸಾರು ಮಾಡ್ತೀನಿ, ಬಸ್ಸಾರು ಮಾಡ್ತೀನಿ, ತಿಳಿ ಸಾರು ಮಾಡ್ತೀನಿ, ತರಕಾರಿ ಸಾರು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ನಮಗೆ ಯಾವಾಗ ಸಿಗುತ್ತೆ ನಿಮ್ಮ ಕೈ ರುಚಿ ಅಂತ?
ಖಂಡಿತ ನೆಕ್ಸ್ಟ್ ಟೈಮು ಪ್ರೆಸ್ ಮೀಟಿಗೆ ಬಂದಾಗ ನಿಮಗೇನು ಇಷ್ಟ ಹೇಳಿ ಮಾಡ್ಕೊಂಡು ಬರ್ತೀನಿ. ಮನೆಯಿಂದ ಮಾಡ್ಕೊಂಬರ್ತೀರಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಫಾರ್ ಶೋರ್. ಎಸ್ ಮ್ಯಾಮ್, ಈಗ ಅಮೃತ ಅಯ್ಯಂಗಾರ್ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಏನಂತ ಅಂದರೆ ಚೆನ್ನಾಗಿ ನೀರು ಕುಡಿಬೇಕು. ಇವಾಗ ಬೇಸಿಗೆಗಾಲದಲ್ಲಿ ಎಷ್ಟು ಕುಡಿತಿದ್ರು ಅದಕ್ಕಿಂತ ಇನ್ನೂ ಜಾಸ್ತಿ ಕುಡಿಬೇಕು. ಆಮೇಲೆ ನಿದ್ದೆ ಚೆನ್ನಾಗಿ ಮಾಡಬೇಕು, ಫೋನ್ ಕಡಿಮೆ ಯೂಸ್ ಮಾಡಬೇಕು. ಅದೆರಡು ನಾನು ಹೇಳಿರೋದು ಎರಡು ನಾನು ತುಂಬ ಜಾಸ್ತಿ ಮಾಡ್ತೀನಿ. ಬಟ್ ನಾನು ಇವಾಗ ನಾನು ಮಾಡಿರೋದನ್ನು ನೀವು ಮಾಡಬೇಡಿ. ಇವಾಗ ಸ್ವಲ್ಪ ಮೇಕಪ್ಪು ಕನ್ಸಿಲರ್ ಎಲ್ಲ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ಬಟ್ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಇದು ಮೂರು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಸ್ಕಿನ್ ನ್ಯಾಚುರಲಿ ಚೆನ್ನಾಗಿರುತ್ತೆ. ಸಖತ್ ಮಾಯ್ಶ್ಚರೈಸರ್ ಹಾಕಿ ಮುಖ ತೊಳಿತಿದ್ದಂಗೆ, ತುಂಬ ಬಿಸಿನೀರಲ್ಲಿ ಮುಖ ತೊಳಿಬೇಡಿ, ಸ್ವಲ್ಪ ತಣ್ಣೀರಲ್ಲೇ ಮುಖ ತೊಳಿರಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಈಗ ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಿದ್ರ, ಮೇಕಪ್ ಗಂಟೆಗಟ್ಟಲೆ ಕ್ಯಾರಿ ಮಾಡಬೇಕಾಗುತ್ತೆ, ಸ್ಕಿನ್ ಡ್ಯಾಮೇಜ್ ಆಗೇ ಆಗುತ್ತೆ ಅದು, ಯಾಕಂದರೆ ಕೆಮಿಕಲ್ ಅಬ್ಸರ್ಪ್ಷನ್ ಆಗಿಬಿಟ್ಟು. ಸೊ ನಿಮ್ಮ ಆಫ್ಟರ್ ಮೇಕಪ್ ಆಗಿರ್ಬೋದು, ಅದಾದ ನಂತರ ಮನೆಯಲ್ಲಿರಬೇಕಾದ್ರೆ ನಿಮ್ಮ ಸ್ಕಿನ್ ರೊಟೀನ್ ಹೇಗಿರುತ್ತೆ ಅಂತ? ನಾನು ಎಲ್ಲೇ ಶೂಟ್ ಮುಗಿಸಿ ಏನೇ ಇವೆಂಟ್ ಮುಗಿಸಿದ್ರು ಮನೆಗೆ ಹೋಗ್ತಿದ್ದಂಗೆ ನಾನು ಮೇಕಪ್ ತೆಗಿತೀನಿ. ಅಂದರೆ ನಾನು ಮೇಕಪ್ ರಿಮೂವರ್ದು ಒಂದು ಸಪ್ರೇಟ್ ಕ್ರೀಮ್ ಇಟ್ಕೊಂಡಿದ್ದೀನಿ. ಸೊ ಆ ಕ್ರೀಮ್ನೇ ಓಟ್ ಮಿಲ್ಕ್ ಕ್ರೀಮ್ ಇದೆ. ಸೊ ಅದರಲ್ಲೇ ನಾನು ತೆಗೆದು ಇಮಿಡಿಯೇಟ್ಲಿ ಮುಖ ಮಾಯ್ಶ್ಚರೈಸ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಸಮ್ಟೈಮ್ಸ್ ಒಂದೊಂದು ಸತಿ ಆಲೋವೆರಾ ಹಾಕ್ತೀನಿ. ಸೊ ಅದು ಏನೋ ಅಲರ್ಜೀಸ್ ಅಥವಾ ರ್ಯಾಷಸ್ ಏನಾದರೂ ಆಗಿದ್ದರೆ ಇಮಿಡಿಯೇಟಾಗಿ ಸರಿ ಮಾಡುತ್ತೆ. ಎಸ್ಪೆಷಲಿ ನಾನು ಡಬಲ್ ರೋಟೀನ್ ಮಾಡಬೇಕು ಮೇಕಪ್ ಜಾಸ್ತಿ ಹಾಕಿದಾಗ. ಸಿನಿಮಾ ಶೂಟಿಂಗಲ್ಲಿ ಮೇಲ್ಮೇಲೆ ಟಚಪ್ ಮಾಡ್ತಿರ್ತಾರೆ. ಸೊ ಅದು ತುಂಬ ಡ್ಯಾಮೇಜ್ ಆಗುತ್ತೆ ಸ್ಕಿನ್ಗೆ. ಸೊ ಅಂಥ ಟೈಮಲ್ಲಿ ಜಾಸ್ತಿ ನೀರು ಕುಡಿದು ಆ್ಯಂಡ್ ಮನೆಗೆ ಹೋಗ್ತಿದ್ದಂಗೆ ಇಮಿಡಿಯೇಟ್ಲಿ ಮೇಕಪ್ ತೆಗೆದು ಜಾಸ್ತಿ ಡಬಲ್ ಮಾಯ್ಶ್ಚರೈಸ್ ಮಾಡ್ತೀನಿ. ಮಾಸ್ಕ್ ಅದು ಇದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಾರೆ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಮೊರೆ ಹೋಗ್ತೀರಾ ಅಂತ? ಇಲ್ಲ, ನಾನು ಆ್ಯಕ್ಚುಲಿ ಇದುವರೆಗೂ ಒಂದಿನೂ ಫೇಶಿಯಲ್ ಮಾಡಿಸೇ ಇಲ್ಲ, ಯಾವತ್ತೂ ಮಾಡಿಸಿಲ್ಲ. ಬಿಕಾಸ್ ಹೋಮ್ ರೆಮಿಡಿನೇ ಜಾಸ್ತಿ ಯೂಸ್ ಮಾಡೋದು ನಾನು. ಈ ಮುಲ್ತಾನ್ ಮೆಟ್ಟಿ, ಮೊಸರು, ಹಾಲು ಅದನ್ನೆಲ್ಲ ಒಂದಿಷ್ಟು ಹಿಟ್ಟುಗಳನ್ನ ಹಾಕಿ ಮಾಡೋದು. ಅಥವಾ ಆಮೇಲೆ ಪಪಾಯ, ಟೊಮ್ಯಾಟೊ ಇಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಹಾಕ್ತೀನಿ. ಬಟ್ ನಾನು ಯಾವತ್ತೂ ಪಾರ್ಲರಿಗೆ ಖರ್ಚು ಮಾಡಿಲ್ಲ ಫೇಸ್. ನಿಮ್ಮದು ಡ್ರೈ ಸ್ಕಿನ್ನ, ಆಯಿಲಿ ಸ್ಕಿನ್ನ ಅಥವಾ ಕಾಂಬಿನೇಷನ್ ಸ್ಕಿನ್ನ, ಅಥವಾ ನೀವು ಯಾವುದಾದ್ರೂ ಹೋಮ್ ರೆಮಿಡಿನ ನಿಮ್ಮ ಅಭಿಮಾನಿಗಳು ಯಾರಿರ್ತಾರೆ, ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲ್ ಸ್ಕಿನ್ನು ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರು ಇರ್ತಾರಲ್ಲ, ಅಂಥವ್ರಿಗೆ ನಿಮ್ಗೆ ಏನಾದರೂ ವರ್ಕೌಟ್ ಆಗಿರುವಂಥ ಹೋಮ್ ರೆಮಿಡಿ ಶೇರ್ ಮಾಡೋದಾದರೆ? ನಂದು ಸ್ವಲ್ಪ ಆಯಿಲಿ ಸ್ಕಿನ್ನೇ. ನನಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ಯೂಶ್ವಲಿ ಈ ಗಂಧ ಮತ್ತು ಮುಲ್ತಾನ್ ಮೆಟ್ಟಿ ಸ್ವಲ್ಪ ಡ್ರೈ ಮಾಡುತ್ತೆ ಫೇಸ್ನ. ಸೊ ಆ ಥರ ಸ್ಕಿನ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡ್ತೀನಿ. ಡ್ರೈ ಸ್ಕಿನ್ಗೆ ಆ್ಯಕ್ಚುಲಿ ಎನಿ ಎಸೆನ್ಸ್ ಅಂದರೆ ಆಯಿಲ್, ಟೀ ಟ್ರೀ ಆಯಿಲ್ ಏನು ಬರುತ್ತೆ ಅದನ್ನು ಹಾಕಿ ಒಂದು ಸ್ವಲ್ಪ ಒಂದು 2-3 ಡ್ರಾಪ್ಸ್ನ ಆ್ಯಡ್ ಮಾಡಿ ಯೂಸ್ ಮಾಡಿಕೊಂಡ್ರೆ ಐ ಥಿಂಕ್ ಅದು ತುಂಬ ಹೆಲ್ಪ್ ಆಗುತ್ತೆ. ಈಗ ಹೇರ್ ಸ್ಟೈಲ್ಸ್ ಅಂತ ಬಂದಾಗ ಸಾಕಷ್ಟು, ಬಿಕಾಸ್ ಪಾತ್ರಕ್ಕೆ ತಕ್ಕಂಗೆ ನಿಮ್ಮ ಕೇಶ ವಿನ್ಯಾಸನೂ ಕೂಡ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ಕಿನ್ ಕೇರ್ ಜೊತೆಗೆ ಹೇರ್ ಕೇರು ಕೂಡ ಲಾಟ್ ಆಫ್ ವರ್ಕ್ ಮಾಡಬೇಕಾಗುತ್ತೆ. ಸ್ಟ್ರೈಟಾಗಿ ನಿಮ್ಮದು ಕರ್ಲಿ ಹೇರ್ಸ್ ಬೇಕು ಅಂತ ಕರ್ಲಿ ಹೇರ್ಸ್ ಮಾಡ್ಕೋಬೇಕು, ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು, ಅಥವಾ ಡ್ಯಾಮೇಜಸ್ ಆಗಿರುವಂಥ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಹೇರ್ ಕೇರ್ ರೂಟೀನ್ ಇರುತ್ತೆ ಅಂತ? ಆಯಿಲ್ ಮಾಡಲೇಬೇಕು. ಹೇರ್ ಎಸ್ಪೆಷಲಿ ನಾವು ಯಾವಾಗ ಹೇರ್ ಸ್ಟೈಲ್ ಜಾಸ್ತಿ ಮಾಡ್ತೀವಿ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಬೇಕು ಮಾಡೋಕ್ಕೂ ಮುಂಚೆ. ಅದು ಮಸ್ಟ್, ಅದು ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡಲೇಬೇಕು. ಯಾಕಂದರೆ ಸ್ಪ್ಲಿಟೆನ್ಸ್ ಜಾಸ್ತಿ ಆಗುತ್ತೆ ಯೂಶ್ವಲಿ ಹೇರ್ ಸ್ಟೈಲ್ ಮಾಡಿದಾಗ. ಸೊ ಅದಾದಮೇಲೆ ಆಯಿಲ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ಕೆಲವೊಂದು ಸತಿ ಹೇರ್ ಸ್ಟೈಲ್ ಮಾಡಿ ನಾನು ಆಯಿಲ್ ಹಾಕಿದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂತ. ಅದು ಡೆಡ್ ಹೇರ್ ಅಷ್ಟೇ ಹೋಗ್ತಾ ಇರೋದು, ಹೇರ್ ಫಾಲ್ ಅನ್ನೋದಕ್ಕಿಂತ. ವಿಚ್ ವಿಲ್ ಹೆಲ್ಪ್, ಇನ್ನೂ ಗ್ರೋತಿಗೆ ಜಾಸ್ತಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆದಷ್ಟು ನಾನು ಕೆಮಿಕಲ್ಲೆಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಕೆಲವೊಂದು ಸತಿ ಮನೆಯಲ್ಲೇ ನಾನು ಈ ಹೈಬಿಸ್ಕಸ್ ಇದು ಮತ್ತು ಈರುಳ್ಳಿ ರಸ. ಆ್ಯಂಡ್ ಇವಾಗ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅಷ್ಟು ಎಗ್ ಹಾಕಲ್ಲ. ಎಗ್ಗೂ ತುಂಬ ಒಳ್ಳೆ ರೆಮಿಡಿ ಅಂತ ಕೇಳಿದ್ದೀನಿ. ಸೊ ನನಗೆ ಅದು ಸ್ಮೆಲ್ ಅಭ್ಯಾಸ ಇಲ್ಲ, ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ಬಟ್ ಅದೂ ತುಂಬ ಅಮೇಝಿಂಗ್ ಹೇರ್ ರೆಮಿಡಿ ಅನ್ನೋದನ್ನು ಕೇಳಿದ್ದೀನಿ. ಸೊ ಇದನ್ನೆಲ್ಲ ಯೂಸ್ ಮಾಡಿ ಪ್ರಾಪರಾಗಿ ನಾವು ಹೇರ್ ಸ್ಟೈಲ್ ಮಾಡಾದ್ಮೇಲೆ ಇದು ಮಸ್ಟ್, ಇದು ಮಾಡಲೇಬೇಕು. ಬಿಕಾಸ್ ಹೆಣ್ಮಕ್ಳಿಗೆ ಕೂದಲಂದರೆ ಎಷ್ಟು ಇಂಪಾರ್ಟೆಂಟು. ಅದರಲ್ಲೂ ಗಂಡು ಮಕ್ಳಿಗೂ ಎಷ್ಟು ಹೇರ್ ಫಾಲ್ ಆಗುತ್ತೋ ಹೆಣ್ಮಕ್ಳಿಗೂ ಬಾಲ್ಡ್ ಸ್ಪಾಟ್ಸ್ ಎಲ್ಲ ಈ ಮುಂದೆ ಎಲ್ಲ ಸ್ಪಾಟ್ಸ್ ಎಲ್ಲ ಜಾಸ್ತಿ ಕಾಣಿಸುತ್ತೆ. ಸೊ ಹೇರ್ ರೆಮಿಡಿ ಈಸ್ ವೆರಿ ಇಂಪಾರ್ಟೆಂಟ್. ಎಸ್ ಮ್ಯಾಮ್, ಇನ್ನೊಂದು ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ. ಯಾಕಂದರೆ ನಟಿ ಅಂತಂದಮೇಲೆ ಕೆಲವೊಂದು ಪಾತ್ರಗಳ ತಕ್ಕಂಗೆ ವೆಯ್ಟ್ ಗೈನ್ ಮಾಡ್ಕೊಳ್ಳೋಂಥದ್ದಾಗಿರ್ಬೋದು, ರೆಡ್ಯೂಸ್ ಮಾಡೋಂಥದ್ದು ಆಗಿರುತ್ತೆ. ಬಟ್ ಸಮಯ ಸಂದರ್ಭ ಅನ್ನೋದು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ನಟಿ ಮಣಿಯರಾಗಿರ್ಬೋದು, ಮಾಡೆಲ್ಸ್ ಆಗಿರ್ಬೋದು, ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸ್ಗಾಗಿರ್ಬೋದು ಮೊರೆ ಹೋಗ್ತಾರೆ. ಇದು ನಿಮ್ಮ ಪ್ರಕಾರ, ನಿಮ್ಮ ಒಪಿನಿಯನ್ ಶೇರ್ ಮಾಡೋದಾದರೆ?
ನಾನು ಪರ್ಸ್ನಲಿ ಅದಕ್ಕೆ ನನಗೆ ಅಷ್ಟು ಓಕೆ ಇಲ್ಲ. ಅಂದರೆ ಮಾಡಿರೋರ ಬಗ್ಗೆನೂ ನನಗೇನು ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಐ ಮೀನ್ ಅವ್ರವ್ರಿಗೆ ಬಿಟ್ಟಿದ್ದದು. ಬಟ್ ನನಗೆ ಯಾವತ್ತೂ ನಾನು ಬೊಟಾಕ್ಸ್ ಮಾಡಿಸ್ಕೊಳ್ಬೇಕು ಅಥವಾ ಏನಾದರೂ ಮಾಡಿಸ್ಕೊಳ್ಬೇಕು ಅನ್ನೋದು ಯಾವತ್ತೂ ಅನಿಸಿಲ್ಲ. ಮುಂದೆನೂ ಅನಿಸಲ್ಲ. ನಾನು ಅಮ್ಮಂಗೆ ಆ್ಯಕ್ಚುಲಿ ರೇಗಿಸ್ತಾ ಇರ್ತೀನಿ, ಒಂದು ರೌಂಡ್ ಸ್ವಲ್ಪ ತುಟಿ ದಪ್ಪ ಅದು ಮಾಡಿಸ್ಕೊಳ್ಳ ಅಂತೆಲ್ಲ ರೇಗಿಸ್ತಾ ಇರ್ತೀನಿ. ನಮ್ಮಮ್ಮ ನೀನು ಮನೆಗೆ ಕಾಲಿಡ್ಬೇಡ ಅಂತಾರೆ. ಸೊ ನನಗೆ ಅಷ್ಟಿದಿಲ್ಲ. ಆ್ಯಂಡ್ ಆಲ್ಸೋ ವೇಟ್ ರಿಡಕ್ಷನ್ ನಮ್ಗೆ ಏನು ಅನಿಸುತ್ತೆ, ಕೆಲವೊಂದು ಸತಿ ಹೋಗಿ ಸರ್ಜರೀಸು ಅಥವಾ ಲೈಪೋಸಕ್ಷನ್ ಅದೆಲ್ಲ ಮಾಡಿಸ್ಕೊಂಡು ಬಂದಾಗ ಅದು ಆದಮೇಲೂ ವರ್ಕೌಟ್ ಮಾಡಬೇಕು. ಅದಾಗಿದ ತಕ್ಷಣ ಇಳಿದ್ಬಿಟ್ಟು ಇಮಿಡಿಯೇಟ್ ರಿಸಲ್ಟ್ ಕೊಟ್ಬಿಟ್ಟು ಅದನ್ನು ನಿಲ್ಲಿಸ್ಬಿಡುತ್ತೆ ಅಂತಲ್ಲ, ಅದಾದಮೇಲೆ ತುಂಬ ಇನ್ನೂ ಡಬಲ್ ವರ್ಕೌಟ್ ಮಾಡಬೇಕು. ಯಾಕಂದರೆ ಅದೆಲ್ಲ ಕರೆಕ್ಟಾಗಿ ಅಲೈನ್ ಆಗೋದಕ್ಕೆ ವರ್ಕೌಟ್ ಮಾಡಲೇಬೇಕು. ಆ್ಯಂಡ್ ಆಲ್ಸೋ ನನಗೆ ಈ ಶಾರ್ಟ್ಕಟ್ಸ್ ರೂಟ್ ಯಾವತ್ತೂ ಇಷ್ಟ ಆಗಿಲ್ಲ. ಅಂದರೆ ಸಡನ್ನಾಗಿ ವೆಯ್ಟ್ ರಿಡ್ಯೂಸ್ ಮಾಡೋದು, ಸಡನ್ನಾಗಿ ವೆಯ್ಟ್ ಗೇನ್ ಆದಾಗ ಇಟ್ ವಿಲ್ ಟೇಕ್ ಟೈಮ್. ಅಂದರೆ ವೆಯ್ಟ್ ಲೂಸ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ, ಬಟ್ ಟೈಮ್ ತೊಗೊಂಡು ರಿಡ್ಯೂಸ್ ಆಗೋದು ತುಂಬ ಒಳ್ಳೆಯದು. ಎಷ್ಟು ಫಾಸ್ಟಾಗಿ ನಾವು ಊಟ ತಿಂಡಿ ಬಿಟ್ಟು ಅದೆಲ್ಲ ರಿಡ್ಯೂಸ್ ಆಗ್ತಾ ಹೋಗ್ತೀವಿ, ಹಾರ್ಮೋನಲ್ ಚೇಂಜಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ನೀವು ವೆಯ್ಟ್ ಗೇನ್ ಆದಾಗ ನೀವೇನಿದ್ರಿ ಅದ್ರ ಡಬಲ್ ವೆಯ್ಟ್ ಗೇನ್ ಆಗ್ತೀರಾ. ಸೊ ಶಾರ್ಟ್ಕಟ್ಸ್ನ ಯಾವತ್ತೂ ಸರ್ಜರೀಸು ಶಾರ್ಟ್ಕಟ್ಸ್ ಎಸ್ಪೆಷಲಿ ವೆಯ್ಟ್ ಗೇನಲ್ಲಿ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಬೋಟಾಕ್ಸ್ ಮತ್ತು ಅದು ಅವ್ರವ್ರ ಇನ್ಸೆಕ್ಯೂರಿಟಿ, ಅವ್ರವ್ರ ಇಷ್ಟ. ಅವ್ರಿಗೆ ಒಂದಿಷ್ಟು ಏನೇನು ಚೇಂಜ್ ಮಾಡಬೇಕು. ಕೆಲವ್ರಿಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇರುತ್ತೆ. ನನಗೂ ಆ್ಯಕ್ಚುಲಿ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇದೆ. ಬಟ್ ನಾನು ಅಂದ್ಕೊಂಡೆ ಓಕೆ, ನನ್ನ ಡಾರ್ಕ್ ಸರ್ಕಲ್ನ ನಾನು ಮೇಕಪ್ಪಲ್ಲಿ ಒಂದಿಷ್ಟು ಮುಚ್ಕೊಳ್ಬೋದು. ಯಾವತ್ತೂ ಅದು ಮೀರಿ ಹೋಗುತ್ತೋ ಆವಾಗ ನಾನು ಯೋಚನೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದರ ಅವಶ್ಯಕತೆ ಇರಲಿಲ್ಲ. ಬಟ್ ಆ ಥರ ಅವಶ್ಯಕತೆ ಇದ್ದವರು ಸ್ಕಿನ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಬಟ್ ವೆಯ್ಟ್ ಲಾಸ್ ನಾನು ಸಜೆಸ್ಟ್ ಮಾಡಲ್ಲ. ಅಮೃತ ಅವರು ವೆಜಿಟೇರಿಯನ್ನು, ಯೋಗ ಮಾಡ್ತಾರಾ ಅಥವಾ ಜಿಮ್ ಮಾಡ್ತಾರಾ ಅಂತ? ಜಿಮ್ ಮತ್ತು ಪಿಲಾಟೀಸ್ ಮಾಡ್ತೀನಿ. ಯೋಗ ಒಂದೊಂದು ಸತಿ ಮಾಡ್ತೀನಿ, ಅದು ಮನೆಯಲ್ಲೇ ಮಾಡ್ತೀನಿ, ಯಾವತ್ತೂ ಕ್ಲಾಸಸ್ ಹೋಗಿಲ್ಲ. ನನಗೆ ಡಾನ್ಸಿಂಗ್ ತುಂಬ ಇಷ್ಟ. ಸೊ ನಾನು ಜಾಸ್ತಿ ಡಾನ್ಸ್ ಮಾಡ್ತಾಯಿರ್ತೀನಿ. ಸೊ ಹೆಚ್ಚಾಗಿ ಜಿಮ್ ಆ್ಯಂಡ್ ಪಿಲಾಟೀಸ್. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ, ಅಥವಾ ಬಿಫೋರ್ ವರ್ಕೌಟ್ ಮತ್ತು ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ ಕನ್ಸಂಪ್ಷನ್ ಮಾಡ್ತೀರಾ ಅಂತ? ಪ್ರೋಟೀನ್ ಶೇಕ್ ತೊಗೊಳ್ತೀನಿ. ಬಿಕಾಸ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಮಗೆ ಪ್ರೋಟೀನ್ ಸೋರ್ಸ್ ಅಂತ ಇರೋದು ದಾಲ್, ಆಮೇಲೆ ಏನು ಬ್ರಾಕ್ಲಿ ಆ್ಯಂಡ್ ಪನ್ನೀರ್ ಅಷ್ಟೇ. ಸೊ ನನಗೆ ಪನ್ನೀರು ಅಷ್ಟು ಇಷ್ಟ ಆಗಲ್ಲ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಒಂದಿಷ್ಟು ಲಿಮಿಟಲ್ಲಿ ತಿನ್ಬೋದು. ಸೊ ನಾನು ಅದಕ್ಕೆ ಅಡಿಷನ್ಗೆ ಎಕ್ಸ್ಟ್ರಾ ಪ್ರೋಟೀನ್ ತೊಗೊಳ್ತೀನಿ. ಸೊ ವರ್ಕೌಟ್ ಆದಮೇಲೆ ಪ್ರೋಟೀನ್ ಕುಡಿತೀನಿ. ಆ್ಯಂಡ್ ಒಂದು ಪಚ್ಚ ಬಾಳೆಹಣ್ಣು ತಿಂತೀನಿ. ಅದು ಸ್ವಲ್ಪ ಜಾಸ್ತಿ ಎನರ್ಜಿ ಕೊಡುತ್ತೆ. ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಕಾಫಿ ನನಗೆ ತುಂಬ ಪುಷ್ ಆಗುತ್ತೆ. ಸೊ ವರ್ಕೌಟ್ ಮುಂಚೆ ಬ್ಲ್ಯಾಕ್ ಕಾಫಿ ಕುಡಿದು ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ನಾನು ಯೂಶ್ವಲಿ 1 hour 30 minutes ವರ್ಕೌಟ್ ಮಾಡ್ತೀನಿ. ಅದಾದಮೇಲೆ 1 30 minutes ಸ್ಟ್ರೆಚಿಂಗ್ ಇರುತ್ತೆ. ಸೊ 2 hours ರುಟೀನ್. ಸ್ಟ್ರಿಕ್ಟ್ ಡಯಟ್ ಅಂತ ಏನಿಲ್ಲ, ಮುದ್ದೆ ರೈಸ್ ಅದೆಲ್ಲ? ಏನಿಲ್ಲ, ಎಲ್ಲ ತಿಂತೀನಿ. ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಜಾಸ್ತಿ ಮಾಡ್ತೀನಿ. ಸೊ ನಾನು ಆಲ್ಮೋಸ್ಟ್ 6 ಗಂಟೆ ಮೇಲೆ ಏನೂ ತಿನ್ನಲ್ಲ. 6 ಗಂಟೆ 6:30. ಕೆಲವೊಂದು ಸತಿ ತುಂಬ ಚೆನ್ನಾಗಿ ಏನಾದರೂ ಅಡುಗೆ ಮಾಡಿ ಆಸೆ ಆದರೆ ತಿಂದ್ಬಿಡ್ತೀನಿ. ಸೊ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡೋದು ನನಗೆ ಏನಕ್ಕೆ ಇಷ್ಟ ಅಂತಂದರೆ, ಇನ್ನು 2 ಮೀಲ್ ಇರುತ್ತಲ್ಲ, 2 ಮೀಲಲ್ಲಿ ಒಂಚೂರು ತಿನ್ಕೋಬೋದು. ಬಟ್ ರಾತ್ರಿ ಯಾವಾಗ ತಿಂತೀವೋ ಆವಾಗಲೇ ಹೈಯೆಸ್ಟ್ ವೆಯ್ಟ್ ಗೇನ್ ನನಗಾಗಿದ್ದು. ನನ್ನ ಬಾಡಿ ಟೈಪ್ ಹಾಗೆ, ಎಲ್ರದ್ದು ಬಾಡಿ ಟೈಪ್ ಬೇರೆ ಬೇರೆ ಇರುತ್ತೆ. ಬಟ್ ನಾನು ಅಬ್ಸರ್ವ್ ಮಾಡಿದ್ದೇನಂತಂದರೆ, ನಾನು ಯಾವಾಗ ಲೇಟ್ ನೈಟ್ ಜಾಸ್ತಿ ತಿಂತಾಯಿದ್ದೆ ಅದರಿಂದ ನನಗೆ ವೆಯ್ಟ್ ಜಾಸ್ತಿ ಆಗ್ತಾಯಿದ್ದೀನಿ ಅಂತ ಅನಿಸ್ತು. ಸೊ ನನಗೆ ಇಂಟರ್ಮಿಡಿಯೆಂಟ್ ವರ್ಕ್ ಆಗಿದೆ. ಸೊ ಅದರಿಂದ ನಾನು ಮನೇಲಿ ಏನೇ ಮಾಡಿದ್ರು ತಿಂತೀನಿ. ನಾನು ಆಚೆ ತಿನ್ನೋದು ಕಡಿಮೆ. ಸೊ ಮನೇಲಿ ಏನೇ ಮಾಡಿದ್ರೂ ಎಲ್ಲ ಫುಡ್ಡು ತಿಂತೀನಿ. ನಾನೇನು ಪೂರಿ ಮಾಡಿದ್ರು ಪೂರಿನೂ ಮನೇಲಿ ಮಾಡೋದು ಪೂರಿ ಮಾತ್ರ ತಿಂತೀನಿ. ಬಟ್ ಆಚೆ ಅಷ್ಟು ತಿನ್ನಲ್ಲ. ಅಂದರೆ ಒಳ್ಳೆ ಎಣ್ಣೆ ಮನೇಲೆಲ್ಲ ಯೂಸ್ ಮಾಡಿರ್ತಾರಲ್ಲ, ಸೊ ಆ ಥರ ಯೋಚನೆ ಮಾಡಿ ತಿಂತೀನಿ. ನಾನು ತುಂಬ ಡಯಟೆಲ್ಲ ಮಾಡಲ್ಲ. ಸದ್ಯ ರೀಸೆಂಟಾಗಿ ನಿಮ್ಮ ಒಂದು ಹೇಳಿಕೆ ಸಾಕಷ್ಟು ವೈರಲ್ ಆಗ್ತದೆ ಬ್ರೇಕಪ್ ಬಗ್ಗೆ. ಪ್ರತಿಯೊಬ್ಬ ಐಡೆಂಟಿಟಿ ಮಾಡ್ಕೊಂಬಿಟ್ಟಿದ್ದಾರೆ ನನಗೆ ಅಂತ ಅನ್ಸ್ಬಿಟ್ಟಿದೆ ಕೆಲವೊಂದು ಸತಿ. ಅಂದರೆ ಯಾಕೆ ಅದನ್ನು ಏನಕ್ಕೆ ಅಷ್ಟೊಂದು ಹೈಲೈಟ್ ಮಾಡಿ ತೋರಿಸೋಂಥದ್ದು ಏನಿದೆ ಅಂತ ಅನ್ನೋದು. ಎಲ್ಲರೂ ಇವಾಗ ಯಾರಾದರೂ ಕ್ವಶನ್ ಕೇಳಿ ನನಗೆ ನೀವು ಪ್ರೀತಿ ಮಾಡಿದ್ದೀರಾ, ನಿಮಗೆ ಬ್ರೇಕಪ್ ಆಗಿದೆ, ಎಲ್ಲರಿಗೂ ಆಗಿರುತ್ತಲ್ಲ, ಎಲ್ರಿಗೂ ಆಗಿರೋಂಥ ಕಾಮನ್ ವಿಷಯಗಳೇ ಅದು. ಬಟ್ ನನಗೇ ಯಾಕೆ ಕ್ವಶನ್ ಕೇಳ್ತಾರೆ ಅಂದರೆ, ನನಗೆ ಯೂಟ್ಯೂಬ್ ಓಪನ್ ಮಾಡಿ ನೋಡಿದಾಗೆಲ್ಲ ಒಂದೊಂದು ಸತಿ ನನಗೇನು ಬೇರೆ ಐಡೆಂಟಿಟಿ ಇಲ್ವಾ? ಅಂದರೆ ನಾನು ಎಷ್ಟೊಂದು ಸಿನಿಮಾಗಳನ್ನ ಮಾಡಿದ್ದೀನಿ, ಎಷ್ಟೊಂದು ಪಾತ್ರಗಳನ್ನ ಮಾಡಿದ್ದೀನಿ, ಇದನ್ನು ಬಿಟ್ಟು ಯಾವಾಗಲೂ ಅದೇ ಕ್ವಶನ್ ಯಾಕೆ ಕೇಳ್ತಾರೆ ಅಂತ ತುಂಬ ಬೇಜಾರಾಯಿತು. ಅಂದರೆ ರೀಸೆಂಟ್ ಟೈಮಲ್ಲೂ ಅಷ್ಟೇ ನಾನು ಯೂಟ್ಯೂಬಲ್ಲಿ ನನ್ನ ಅಮ್ಮ ನೋಡ್ತಾ ಇರ್ತಾರೆ ತುಂಬ ಇಂಟರ್ವ್ಯೂಸ್. ನೋಡಬೇಕಾದ್ರೆ ಎಲ್ಲ ತಮ್ಮನೇಲಲ್ಲಿ ಬರೀ ಅದೇ ಇರುತ್ತೆ. ಆಗ ಅಂದ್ಕೊಂಡೆ ಬೇರೆ ಐಡೆಂಟಿಟಿ ಇಲ್ವಾ ನನಗೆ ಅಂತ. ಅದೊಂದು ತುಂಬ ಬೇಜಾರಾಗುವಂಥ ವಿಷಯ. ಅಂದರೆ ಈಗ ನನಗೆ ನೀವು ಕ್ವಶನ್ ಕೇಳಿದಾಗ ನಾನು ಸ್ಟ್ರೇಟಾಗಿ ಆನ್ಸರ್ ಮಾಡ್ತೀನಿ. ಯಾರಾದರೂ ನಿಮಗೆ ಪ್ರೀತಿ ಆಗಿದೆಯಾ, ನೀವು ಯಾರಿಗೂ ಪ್ರೀತಿ ಮಾಡಿದ್ದೆ, ಎಲ್ರಿಗೂ ಆಗಿರುವಂಥ ಸಹಜ ವಿಷಯ ಅದು. ನಿಮ್ಗೆ ಬೇಕು ಆಬ್ವಿಯಸ್ಲಿ ಎಲ್ರಿಗೂ ಆಗಿರುತ್ತೆ. ಅಂದರೆ ಕ್ವಶನ್ ಕೇಳೋರ್ಗೂ ಆಗಿರುತ್ತೆ, ಕ್ಯಾಮ್ರಾ ಹಿಂದೆ ಇರೋರ್ಗೂ ಆಗಿರುತ್ತೆ, ನೋಡ್ತಿರೋ ವೀಕ್ಷಕರಿಗೂ ಆಗಿರುತ್ತೆ, ಎಲ್ಲರಿಗೂ ಆಗಿರೋಂಥ ಇದನ್ನೇ. ಇಲ್ಲ ನಾನು ಪ್ರೀತಿನೇ ಮಾಡಿಲ್ಲ, ಅಯ್ಯೋ ನನಗೆ ಬ್ರೇಕಪ್ಪೇ ಆಗಿಲ್ಲ ಅಂತ ಯಾವನಾದರೂ ನಂಬ್ತಾನ? ಯಾರಿಗೆ ಡೌ ಮಾಡ್ತಾ ಇದೆಯಾ ಅಂತ ಮೆಸೇಜ್ ಹಾಕ್ತಾರೆ.
ಸೊ ನಾನು ಓಪನ್ ಮಾಡಿದ ಅದೇ ಒಂದು ಐಡೆಂಟಿಟಿ ಆಗೋಗಿದೆಯಲ್ಲ ಅಂತ ಅದು ತುಂಬ ಇರಿಟೇಟ್ ಆಗೋವಂಥ ಕ್ವಶನ್ ನನಗೆ. ಅಂದರೆ ನಾನು ಅಡ್ರೆಸ್ ಮಾಡಬೇಕಂತಿದ್ದೆ ಇದು. ನೋ ಕಮೆಂಟ್ಸ್ ಅನ್ನೋದು ತುಂಬ ಈಸಿ, ಬಟ್ ನನಗೆ ಯಾರಾದರೂ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಲೇಬೇಕು. ನನಗೆ ಅದೊಂದು ಐ ಆಮ್ ವೆರಿ ಡೈರೆಕ್ಟ್ ಇನ್ ಸಚ್ ಮ್ಯಾಟರ್ಸ್. ಸೊ ನಾನು ಆನ್ಸರ್ ಮಾಡ್ತೀನಿ, ನನಗೇನು ಅದರಲ್ಲಿ ಐ ಡೋಂಟ್ ಥಿಂಕ್ ಇಟ್ಸ್ ಪ್ರಾಬ್ಲಮ್. ಬಟ್ ಅದನ್ನೇ ಐಡೆಂಟಿಟಿ ಮಾಡಿಬಿಟ್ರೆ ತುಂಬ ಸಿಟ್ಟು ಬರುತ್ತೆ. ಸೊ ಈಗ ಯಂಗ್ಸ್ಟರ್ಸ್ಗೆ ಸಾಕಷ್ಟು ಜನ ಈಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ಳುವಂಥವ್ರಿದ್ದಾರೆ. ಸೋಷಿಯಲ್ ಮೀಡಿಯಾದಿಂದ ಯೂಸ್ಫುಲ್ಲು ಇದೆ, ಅದ್ರ ಜೊತೆಗೆ ಅದರಿಂದ ಕೆಟ್ಟದ್ದು ಕೂಡ ಇದೆ. ಸೊ ನೀವು ಏನು ಸಂದೇಶವನ್ನು ಕೊಡ್ತೀರಾ? ವಾಟ್ ಎವರ್ ಯು ಸಿ ಇನ್ ದ ಸೋಷಿಯಲ್ ಮೀಡಿಯಾ ಇಸ್ ನಾಟ್ ರಿಯಲ್, ಅದನ್ನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸತಿ ಈಗ ನಮಗೆ ಸಿನಿಮಾಗಳಲ್ಲಿ ಒಳ್ಳೆ ಕಾಮೆಂಟ್ಸು, ಒಳ್ಳೆ ಪ್ರಚಾರಗಳು, ಅಂದರೆ ಸಿನಿಮಾ ನೋಡಿ ಅಂತ ಅನ್ನೋದ್ರಿಂದ ನಮಗೆ ಟಿಕೆಟಾಗಿ ಕನ್ವರ್ಟ್ ಆಗುತ್ತೆ. ಆ ಥರ ಎಲ್ಲ ಸೋಷಿಯಲ್ ಮೀಡಿಯಾ ನನಗೆ ತುಂಬ ಅಂದರೆ ಹೆಲ್ಪ್ಫುಲ್ ಇನ್ಫಾರ್ಮೇಷನಿಗೆ ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಎಷ್ಟೊಂದು ಸತಿ ಈ ಸ್ಟ್ಯಾಂಡರ್ಡ್ಸ್ ಅಂದರೆ ಇವಾಗ ಸ್ಕಿನ್ ಕಲರ್ ಆಗಲಿ, ಬಾಡಿ ವೆಯ್ಟ್ ಆಗಲಿ, ಈಗೆಲ್ಲ AI ಬಂದಿರೋದ್ರಿಂದ ಎಲ್ಲ ಚೇಂಜ್ ಮಾಡೋದು. ವಾಟ್ ಎವರ್ ನೀವು ಏನು ನೋಡ್ತೀರಾ ಅದು ಯಾವುದೂ ನಿಜ ಅಲ್ಲ. ಆ್ಯಂಡ್ ತುಂಬ ಹಿಂಗೆ ಈ ಒಂದಿಷ್ಟು ಫ್ಯಾಷನ್ ಇನ್ಫ್ಲೂಯೆನ್ಸರ್ಸ್ ಅವರು ಇವ್ರದ್ದು ನೋಡ್ತಾ ಇರ್ತೀವಲ್ವ, ಅವ್ರ ಸ್ಕಿನ್ನೇ ಚೆನ್ನಾಗಿದೆ, ಅವ್ರ ಸ್ಕಿನ್ ಏನೆಲ್ಲ ಅದೆಲ್ಲ ಎಲ್ಲರೂ ವರ್ಕ್ ಮಾಡ್ಬೋದು. ಅದನ್ನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಅದ್ರ ಬಗ್ಗೆ ಶಿಟ್ ಅವ್ರ ಜೀವನ ಆಗಿದೆ, ಇವ್ರ ಜೀವನ ಹೀಗಾಗಿದೆ, ಅವ್ರು ಹಂಗೆ ತೋರಿಸ್ತಾ ಇದ್ದಾರೆ, ಇವ್ರು ಹಿಂಗೆ ತೋರಿಸ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾಗೆ ಬದುಕ್ತಾ ಇದ್ದಾರೆ. ಅದು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಅಂದರೆ ಬರೀ ತೋರಿಕೆ ಜೀವನ ಆಗ್ಬಿಟ್ಟಿದೆಯಲ್ಲ ಅನ್ನೋ ಥರ ಬೇಜಾರಾಗುತ್ತೆ. ಆ ಸ್ಟ್ಯಾಂಡರ್ಡ್ಸಿಗೆ ನಾವಿಳಿದು ನಾವು ಯೋಚನೆ ಮಾಡಬೇಕಾ, ಆ ಥರ ನಾವು ಸೋಷಿಯಲ್ ಮೀಡಿಯಾಗೆ ತೋರ್ಸೋಕ್ಕೋಸ್ಕರ ನಾವು ಬದುಕಬೇಕಾ ಅನ್ನೋದಾಗ್ಬಿಡುತ್ತೆ. ಆ ಥರ ನೀವು ಸೋಷಿಯಲ್ ಮೀಡಿಯಾನ ನಿಮ್ಮ ದಯವಿಟ್ಟು ಮಾಡ್ಕೋಬೇಡಿ. ರಿಯಾಲಿಟಿಲೇ ಇರಿ, ನೀವು ಹೆಂಗಿರ್ತೀರೋ ಹಾಗೆ ಇರಿ, ಆರಾಮಾಗಿರಿ. ಸೋಷಿಯಲ್ ಮೀಡಿಯಾ ನೋಡೋದು ಯಾವುದೂ ನಿಜ ಅಲ್ಲ, ಅದಂತೂ ಖಂಡಿತ. ಬಡವರ ಸ್ಕಲ್ ಆಗಿರ್ಬೋದು, ಸಾಕಷ್ಟು ಆಫ್ ಸ್ಕ್ರೀನಲ್ಲೂ ಕೂಡ ನೀವು ಮತ್ತು ಡಾಲಿ ಅವರು ಒಳ್ಳೆ ಫ್ರೆಂಡ್ಸ್, ಈಗ ತಂದೆ ಆಗ್ತಾ ಇದ್ದಾರೆ. ಯಾವ ರೀತಿ ವಿಷಯವನ್ನು ತಿಳಿಸ್ಕೊಡ್ತೀರಾ? ವೆರಿ ಹ್ಯಾಪಿ ಫಾರ್ ಹಿಮ್. ಅಂದರೆ ಅವ್ರು ಯಾವಾಗ್ಲೂ ತುಂಬ ಕನ್ಸು ಕಟ್ಕೊಂಡಿದ್ರು. ಅಂದರೆ ನಾನು ಈ ಥರನೇ ಮದುವೆ ಆಗಬೇಕು, ನನಗೆ ಈ ಥರ ಮದುವೆ ಆದಮೇಲೆ ನನಗೆ ಈ ಥರ ಒಂದು ಮಗು ಮಾಡಬೇಕು, ಒಂಥರ ಅಂದರೆ ಈ ಥರ ಒಂದು ಫ್ಯಾಮಿಲಿ ಕಟ್ಕೋಬೇಕು ಅಂತ ತುಂಬ. ಐ ಆಮ್ ವೆರಿ ಹ್ಯಾಪಿ ಫಾರ್ ಧನ್ಯತಾ ಆ್ಯಂಡ್ ಧನಂಜಯ ಇಬ್ರಿಗೂ. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದೆನ್ ನಾನು ಕಾಯ್ತಾ ಇದ್ದೀನಿ ಅವ್ರ ಮಗು ಫೋಟೋ ನೋಡೋದಕ್ಕೆ. ಫೈನಲಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಅಂತ? ಲವ್ ಮಾಕ್ಟೇಲ್ 3ಗೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ಪ್ರತಿಯೊಂದು ಪಾರ್ಟ್ಸಲ್ಲೂ ಇಷ್ಟೇ ಪ್ರೀತಿಯಿಂದ ನಡ್ಸ್ಕೊಂಡು ಬಂದಿದ್ದೀರಾ. ಆ್ಯಂಡ್ 2 ಪಾರ್ಟನ್ನು ನೋಡಿ ಲವ್ ಮಾಕ್ಟೇಲ್ 3ನಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರಾಗಿ ನಾನು ಬಂದ್ರೂ ಅಷ್ಟೇ ವಿಸಿಲ್, ಅಷ್ಟೇ ಪ್ರೀತಿನ ಇನ್ನೂ ಕೊಟ್ಟಿದ್ದೀರಾ. ಆ್ಯಂಡ್ ಮಿಲನಾ ಕೃಷ್ಣ ಅವ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತು. ಆ ಥರ ಒಂದು ಪವರ್ ಕಪಲ್ ನಮ್ಮ ಇಂಡಸ್ಟ್ರೀಲಿ ತುಂಬ ಕಡಿಮೆ. ಅದೇ ರಾಧಿಕಾ ಅವರು ಮತ್ತು ಯಶ್ ಅವ್ರನ್ನ ನೋಡಿದಾಗ ಏನು ಅನ್ಸುತ್ತೋ, ನನಗೆ ನಿಜವಾಗ್ಲೂ ಇಬ್ಬರು ನೋಡಿದಾಗ ಅಷ್ಟೇ ಖುಷಿ ಆಗುತ್ತೆ. ಶಿವಣ್ಣ ಗೀತಕ್ಕ ಇವನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಗುತ್ತೆ ನನಗೆ. ಸೊ ಎಲ್ಲರೂ ನಿಮ್ಮ ಪ್ರೀತಿ ಲವ್ ಮಾಕ್ಟೇಲ್ 3 ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಪೈರಸಿ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಮತ್ತಷ್ಟು ಸಿನಿಮಾಗಳನ್ನು ನೀವು ಮಾಡಬೇಕು. ಮತ್ತು ನಮ್ಮ ಕನ್ನಡ ಸಿನಿ ಪ್ರೇಕ್ಷಕರು ನಿಮ್ಮ ಅಭಿನಯವನ್ನು ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ನಟಿ ಅಮೃತ ಅಯ್ಯಂಗಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.